Today, conduct the videos on Problems of New Republic, Part 2. ನೂತನ ಗಣರಾಜ್ಯದ ಸಮಸ್ಯೆಗಳ ಎರಡನೇ ಸೆಷನ್ಸ್ನಲ್ಲಿ ಬರುವಂಥ ಮುಖ್ಯಾಂಶಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಪ್ರಾಬ್ಲಮ್ಸ್ ಆಫ್ ನ್ಯೂ ರಿಪಬ್ಲಿಕ್ಸ್, ಅರ್ಲಿ ಇನ್ಫಾರ್ಮೇಷನ್ ಅಥವಾ ಅರ್ಲಿ ಪಾಯಿಂಟ್ಸ್ ಅಥವಾ ಇಲ್ಲಿ ಸಂಬಂಧಪಟ್ಟಂಥ ಮುಖ್ಯಾಂಶಗಳನ್ನು ಈ ಹಿಂದೆ ತಿಳ್ಕೊಂಡಿದ್ದೀವಿ. ಮುಂದುವರೆದ ಭಾಗವಾಗಿ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಇಂಟಿಗ್ರೇಷನ್, ರಾಷ್ಟ್ರದ ಭಾವೈಕ್ಯತೆಯಲ್ಲಿ ಅಥವಾ ಭಾರತದ ಒಕ್ಕೂಟದಲ್ಲಿ ಸಂಸ್ಥಾನಗಳನ್ನು ಭಾಗಗಳನ್ನು ಸೇರಿಸುವಂಥದ್ದು ಕೂಡ ಒಂದು ಸಮಸ್ಯೆವಾಯಿತು. ಇನ್ 1947 ಇಂಡಿಯಾ ವಾಸ್ ಡಿವೈಡೆಡ್ ಇನ್ 2 territories, one under India consisted of 17 provinces under British rule and other seats to 565 princely states in Indian province. ಭಾರತ ಎಂಬತಕ್ಕಂಥ ಭೂಭಾಗ ಬ್ರಿಟಿಷರ ಕಾಲದಲ್ಲಿ ಬಹುದೊಡ್ಡ ವಿಶಾಲವಾದ ಭಾಗ ಆಗಿತ್ತು, ನಿಮಗೆ ಗೊತ್ತಿದೆ. ಆ ಭಾಗಗಳು ಇಂದಿನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಭಾಗಗಳನ್ನು ಒಳಗೊಂಡಂತೆ ಭಾರತವೂ ಕೂಡ ಸೇರಿದಂಥ ವಿಶಾಲ ಭೂಭಾಗ ಇತ್ತು. ಬ್ರಿಟಿಷ್ ಭಾರತ ಆಡಳಿತ ಮಾಡಬೇಕಾದ್ರೆ 17 ಪ್ರಾಂತ್ಯಗಳನ್ನು ನೇರವಾಗಿ ಆಡಳಿತ ಮಾಡ್ತಾಯಿದ್ರು. ಉಳಿದಂತಹ ಭಾಗಗಳಲ್ಲಿ ಸುಮಾರು 40%ಗಿಂತಲೂ ಹೆಚ್ಚು ಭೂಭಾಗವನ್ನು ನೋಡಿಕೊಂಡಿದ್ದ ಹತೋಟಿಯಲ್ಲಿ ಇಟ್ಕೊಂಡಿದ್ದಂಥ 565 ಸಂಸ್ಥಾನಗಳ ರಾಜರು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಬೇಕಾದಂಥದ್ದು ಕೂಡ ನೂತನ ಗಣರಾಜ್ಯದ ಒಂದು ಸವಾಲು ಅಥವಾ ಸಮಸ್ಯೆ ಆಗಿ ಮಾರ್ಪಡ್ತು. ಇಂಥ ವೇಳೆಯಲ್ಲಿ ದ ಪ್ರಾವಿನ್ಸ್ ವರ್ ಗಿವನ್ ಟು ದ ಇಂಡಿಯಾ ಆರ್ ಪಾಕಿಸ್ತಾನ್, ಇನ್ ಸಮ್ ಕೇಸಸ್ ಇನ್ ಪಾರ್ಟಿಷನ್. ಭಾರತ ವಿಭಜನೆ ಆಗಿದೆ. ವಿಭಜನೆ ಆದಮೇಲೆ 2 ರಾಷ್ಟ್ರಗಳಿದ್ದಾವೆ. ಆ 2 ರಾಷ್ಟ್ರಗಳಿಗೆ ಯಾವುದಾದ್ರು ಒಂದಕ್ಕೆ ಸೇರಲೇಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರ ಹೇಳಿದೆ. ಒಂದು ಎರಡನೇದು ಇನ್ನೊಂದು ಆಪ್ಷನ್ಸ್ ಕೊಟ್ಟಿದೆ, ನೀವು ಭಾರತಕ್ಕಾರ ಸೇರಿ, ಪಾಕಿಸ್ತಾನಕ್ಕೆ ಸೇರಿ, ಅಥವಾ ರಿಮೈನಿಂಗ್ ಇಂಡಿಪೆಂಡೆಂಟ್, ನೀವು ಯಾವುದಕ್ಕೂ ಸೇರಿದಲ್ಲೇ ಸ್ವತಂತ್ರವಾಗಾರು ಇರ್ರಿ ಅಂತೇಳಿ 1947 ಇಂಡಿಯನ್ ಇಂಡಿಪೆಂಡೆಂಟ್ ಆಕ್ಟ್ ಅಥವಾ ಬ್ರಿಟಿಷರ ಕಾಯ್ದೆಯ ಪ್ರಕಾರ ಅವ್ರಿಗೆ 3 ಆಪ್ಷನ್ಸನ್ನು ಭಾರತದ ಸಂಸ್ಥಾನಗಳಿಗೆ ನೀಡಿದರು. ಇದನ್ನು ಸದುಪಯೋಗಪಡಿಸ್ಕೊಂಡು ಭಾರತದಲ್ಲಿದ್ದಂತಹ ಹಲವಾರು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೂ ಸೇರದೆ ಸ್ವತಂತ್ರವಾಗಿರಲಿಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದು. ಅಂತಹ ಒಂದು ಸಂಸ್ಥಾನಗಳ ವಿರುದ್ಧ ಅಧಿಕೃತವಾದ ನೂತನ ಗಣರಾಜ್ಯದ ಉಪ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಐರನ್ ಅಂಡ್ ಬ್ಲಡ್ ಅಂಡ್ ಐರನ್ ಪಾಲಿಸಿ, ಕಬ್ಬಿಣ ಮತ್ತು ಉಕ್ಕು ಅಥವಾ ಕಬ್ಬಿಣದ ನೀತಿ, ರಕ್ತ ಅಥವಾ ಕಬ್ಬಿಣದ ನೀತಿ ಎಂಬುವಂಥ ಕಠಿಣ ಕ್ರಮ ಅಥವಾ ಪೊಲೀಸ್ ಕಾರ್ಯಾಚರಣೆ ಎಂಬತಕ್ಕಂತಹ ಒಂದು ಕಾರ್ಯಾಚರಣೆಯ ಮುಖಾಂತರ ಅವುಗಳನ್ನು ಒಟ್ಟುಗೂಡಿಸಿಕೊಳ್ಳುವಂತೂ ಕೂಡ ಒಂದು ಸವಾಲಾಯಿತು. ಜೊತೆಗೆ ಭಾರತದಲ್ಲಿ ಬ್ರಿಟಿಷರೇನೋ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟರು 47 ಆಗಸ್ಟ್ 15. ಆದರೆ ಪಾಶ್ಚಿಮಾತ್ಯ ದೇಶಗಳು ಭಾರತದಲ್ಲಿ ಪ್ರಾರಂಭವಾಗಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿಗಳ ಪೋರ್ಚುಗೀಸರು ಮತ್ತು ಫ್ರೆಂಚರು ಭಾರತದ ಹಲವಾರು ಭಾಗಗಳ ಮೇಲೆ ಅಧಿಕಾರವನ್ನು, ಸ್ವಾಮ್ಯತೆಯನ್ನು ಹೊಂದಿದ್ರು. ಉದಾಹರಣೆ ಗೋವಾ, ಡಿಯು, ಡಾಮನ್, ಸಾಲ್ಸೆಟ್, ಬೆಸ್ಸಿನ್, ದಾದ್ರಾ, ನಗರ ಹವೇಲಿ ಇವೆಲ್ಲವೂ ಕೂಡ ಪೋರ್ಚುಗೀಸರ ಹತೋಟಿಯಲ್ಲಿ ಒಳಗೊಂಡಿದ್ದರೆ ಪಾಂಡಿಚೇರಿ, ಯಾನಂ, ಕಾರೇಕಲ್, ಮಾಹೆ, ಚಂದ್ರನಾಗೂರ್ ಇವೇ ಮೊದಲಾದಂತಹ ಪ್ರದೇಶಗಳ ಮೇಲೆ ಫ್ರೆಂಚರ ಹತೋಟಿ ಇತ್ತು. ಇವೆಲ್ಲವುಗಳನ್ನು ಕೂಡ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಜವಾಬ್ದಾರಿ ನೂತನ ಗಣರಾಜ್ಯಕ್ಕೆ ಸೇರಿತು. ಇಂಥ ವೇಳೆಯಲ್ಲಿ ಇಂಡಿಯನ್ ಲೀಡರ್ಸ್ ವರ್ ಫೇಸ್ಡ್ ದಿ ಪ್ರಾಸ್ಪೆಕ್ಟ್ ಆಫ್ ಹಿಯರಿಂಗ್ ದಿ ಫ್ರಾಗ್ಮೆಂಟ್ ನೇಷನ್ ವಿತ್ ಇಂಡಿಪೆಂಡೆಂಟ್ ಪ್ರಾವಿನ್ಸಸ್ ಆ್ಯಂಡ್ ಕಿಂಗ್ಡಮ್ ಡಿಸ್ಪ್ರೆಸ್ಡ್ ಅಕ್ರಾಸ್ ದಿ ಮೈನ್ಲ್ಯಾಂಡ್. ಇದರಲ್ಲಿ ಯಾವುದೇ ಕಿಂಗ್ಡಮ್ ಭಾರತದಲ್ಲಿ ಸ್ವತಂತ್ರವಾಗಿರಲಿಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ಅವ್ರನ್ನ ಹೊರಹಾಕ್ತೀವಿ. ಇಂಥವ್ರಿಗೆ ಏನಾದರೂ ಕೂಡ ಸಪೋರ್ಟ್ ಮಾಡುವ ವಿದೇಶಿ ಶಕ್ತಿಗಳು ಕೂಡ ನಮಗೆ ಪರಮ ಶತ್ರುಗಳು. ಈ ಒಕ್ಕೂಟದಿಂದ ಯಾರೂ ಕೂಡ ಹೊರಗಿಳಿಯಂಗಿಲ್ಲ. ಭಾರತದ ಭೂಭಾಗದಲ್ಲಿ ಎಲ್ಲವೂ ಕೂಡ ಸೇರಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಿರ್ಣಯವನ್ನು ಕೈಗೊಂಡು ವಿ.ಪಿ. ಮೆನನ್ರವರ ಸಹಾಯದೊಂದಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಈ ಒಕ್ಕೂಟಗಳನ್ನು ಭಾರತದಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಕೂಡ ಒಂದು ಚಾಲೆಂಜ್ ಆಯಿತು. ಅದರಲ್ಲಿ ಅವರು ಯಶಸ್ವಿ ಆದರು ಅಂತಂದರೂ ಕೂಡ ಹೇಳ್ತೀವಿ. ಯಾವ ಹೊರಗುಳಿದಿದ್ದು ಅಂದರೆ ಕಾಶ್ಮೀರ ಆಗ್ಬೋದು, ಹೈದರಾಬಾದ್, ಭೋಪಾಲ್, ಜುನಾಗಢ, ತಿರುವಾಂಕೂರ್, ಫ್ರೆಂಚ್ ಪ್ರಾಂತ್ಯಗಳು, ಪೋರ್ಚುಗೀಸರ ಭಾಗಗಳು ಕೂಡ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಒಂದು ಸವಾಲನ್ನು ಎದುರಿಸಿ ಒಕ್ಕೂಟಕ್ಕೆ ಸೇರಿಸಿದರು. ನೂತನ ಗಣರಾಜ್ಯದ ಮತ್ತೊಂದು ಸಮಸ್ಯೆಯನ್ನು ಈ ಅವಧಿಯಲ್ಲಿ ತಿಳ್ಕೊಳ್ಳೋದಾದರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ನಿರುದ್ಯೋಗ ಸಮಸ್ಯೆ. ಎಕ್ಸ್ಪ್ಲೈನೇಷನ್ ಅಥವಾ ಈ ಒಂದು ಭಾಗದಲ್ಲಿ ಜನರು, ಪಾಪ್ಯುಲೇಷನ್ ಆ್ಯಂಡ್ ಪಾವರ್ಟಿ ಈಸ್ ದ ಮೇನ್ ಕಾಸ್ ಆಫ್ ದಿ ಅನ್ಎಂಪ್ಲಾಯ್ಮೆಂಟ್. ನಿರುದ್ಯೋಗಕ್ಕೆ ಪ್ರಮುಖ ಕಾರಣ ಬಡತನ ಮತ್ತು
ಜನಸಂಖ್ಯಾ ಆಸ್ಫೋಟನೆ ಪ್ರಮುಖವಾದ. ಇಂಡಿಯಾ ಇನ್ 1950 ವಾಸ್ ಆಲ್ಮೋಸ್ಟ್ 150 ಮಿಲಿಯನ್ ಅನ್ಎಂಪ್ಲಾಯ್ಮೆಂಟ್ ವಾಸ್ ಪ್ರಾಬ್ಲಮ್. 150 ಮಿಲಿಯನ್ ಜನರು ಈ ಒಂದು ಅವಧಿಯಲ್ಲಿ 1950ರ ವೇಳೆಯಲ್ಲಿ ನಿರುದ್ಯೋಗಿಗಳಾಗಿದ್ದರು. ಇವರೆಲ್ಲರಿಗೂ ಉದ್ಯೋಗ ಒದಗಿಸೋದು, ಅವರ ಮೂಲವಾಗಿ ಅವರನ್ನು ಜೀವನ ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದು ಇವರಿಗೊಂದು ದೊಡ್ಡ ಸಮಸ್ಯೆ ಆಯಿತು. ಜಾಬ್ ಸೀಕರ್ಸ್ ಈಸ್ ಇನ್ಕ್ರೀಸಿಂಗ್ ಇನ್ ನಂಬರ್ ಆಫ್ ಹೈ ರೇಟ್ ದ್ಯಾನ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಇವರೆಲ್ಲರೂ ಕೂಡ ಹುಡುಕಾಟ ಮಾಡ್ತಾಯಿದ್ರು ಜಾಬು. ಅವ್ರಿಗೊಂದು ಉದ್ಯೋಗ ವಿನಿಮಯ ಕಚೇರಿಯನ್ನು ಓಪನ್ ಮಾಡಬೇಕಾಯಿತು, ಅವರಿಗೆ ಉದ್ಯೋಗವನ್ನು ಕೊಡಬೇಕಾಯಿತು. ಕೃಷಿಯಲ್ಲಾಗಲಿ ಕೈಗಾರಿಕೆಗಳಲ್ಲಿ ಸ್ವಯಂ ಉದ್ಯೋಗಕ್ಕೆ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಡುವುದು ಒಂದು ಚಾಲೆಂಜ್ ಆಯಿತು. ಈ ವೇಳೆಯಲ್ಲಿ ನೆಹರು ಎನ್ಕರೇಜ್ ದಿ established of small and large scale industries. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಆಲ್ಸೋ ಸ್ಟಾರ್ಟೆಡ್. ಇದಕ್ಕಾಗಿ ಒಂದು ಉದ್ಯೋಗ ವಿನಿಮಯ ಕೇಂದ್ರ ಕಚೇರಿಯನ್ನು ಕೂಡ ಪ್ರಾರಂಭ ಮಾಡಿದರು. ನೆಕ್ಸ್ಟ್ ಅನದರ್ ಪ್ರಾಬ್ಲಮ್ ಸೇಮ್ ಪೀರಿಯಡ್ ಇಲ್ಲಿಟ್ರಸಿ ಅಂದರೆ ಅನಕ್ಷರತೆ ಎಂಬತಕ್ಕಂಥದ್ದು ನೂತನ ಗಣರಾಜ್ಯಕ್ಕೆ ಒಂದು ಸವಾಲಾಯಿತು. ಅಂದಿನ ಒಂದು ಅವಧಿಯಲ್ಲಿ 1947ನಲ್ಲಿ ಓನ್ಲಿ 10% ಆಫ್ ದಿ ಪೀಪಲ್ ಲಿಟ್ರೇಟು, 12%ನಷ್ಟು ಮಾತ್ರ ಜನರು ಅಕ್ಷರಸ್ಥರಾಗಿದ್ದರು. ಇನ್ನು ಉಳಿದಂತೆ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಅನಕ್ಷರಸ್ಥರಾಗಿದ್ದರು. ಇವ್ರಿಗೆಲ್ಲರಿಗೂ ಕೂಡ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರನ್ನು ಆಯ್ಕೆ ಮಾಡುವಂಥ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಶಿಕ್ಷಣದ ಅವಶ್ಯಕತೆಯನ್ನು ಅರಿತಂತಹ ಭಾರತದ ಸರ್ಕಾರ ಪಂಚವಾರ್ಷಿಕ ಯೋಜನೆಗಳಲ್ಲಿ ಅವ್ರಿಗೋಸ್ಕರನೇ ನಿರ್ದಿಷ್ಟ ಹಣವನ್ನು ಮೀಸಲಿಟ್ಟು 18ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು NCERT, UGC ಈ ಮುಂತಾದಂಥ ಶಿಕ್ಷಣ ಸಂಸ್ಥೆಗಳು, AICT ಮೊದಲಾದಂತಹ ಒಂದು ವಿಭಾಗಗಳನ್ನು, ಶಿಕ್ಷಣ ಕೇಂದ್ರಗಳನ್ನು ತೆರೆಯಿತು. ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನನ್ನು ಕೂಡ ಪ್ರಾರಂಭ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ರೂಪಿಸುವುದು ಬಹುದೊಡ್ಡ ಚಾಲೆಂಜ್ ಆಯಿತು. ನೆಕ್ಸ್ಟ್ ಇಲ್ಲಿಟ್ರಸಿ ಆದಮೇಲೆ ನೆಕ್ಸ್ಟ್ ಈ ಒಂದು ಪೀರಿಯಡ್ನಲ್ಲಿ ಮತ್ತೊಂದು ಪ್ರಾಬ್ಲಮ್ ಆಫ್ ಸ್ಟೇಟ್ ರಿಆರ್ಗನೈಜೇಷನ್. ಇದನ್ನು ಮುಂದೆ ವಿವರವಾಗಿ ತಿಳ್ಕೊಳ್ಳೋಣ. ಆದರೂ ಕೂಡ ಭಾರತದಲ್ಲಿ ಒಕ್ಕೂಟಕ್ಕೆ 106 ಸಂಸ್ಥಾನಗಳಿದ್ದು, ಸುಮಾರು 565 ದೇಶೀಯ ಸಂಸ್ಥಾನಗಳು, 17 ಬ್ರಿಟಿಷರ ಅಧೀನದಲ್ಲಿದ್ದಂತಹ ಸಂಸ್ಥಾನಗಳಿದ್ದು, ಅವೆಲ್ಲವುಗಳನ್ನು ಕೂಡ ಸೇರ್ಪಡೆ ಮಾಡಿದರೂ ಕೂಡ ಕೆಲವರನ್ನ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವಂತಹ ಪ್ರಕ್ರಿಯೆ ಬಹುದೊಡ್ಡ ಸಮಸ್ಯೆ ಆಯಿತು. 1953ರಲ್ಲಿ ಭಾರತ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡ್ತು. ಆ ಒಂದು ಸಮಿತಿ ಅಧ್ಯಯನ ಮಾಡ್ತು. ಅದರಲ್ಲಿ 1948ರ ಅವಧಿಯಲ್ಲಿ SK ದಾಮ್ ಸಮಿತಿ ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನು ರಚನೆ ಮಾಡಿದ್ದೆ ಆದರೆ ದೇಶದ ಐಕ್ಯತೆಗೆ, ಅಖಂಡತೆಗೆ ಧಕ್ಕೆ ಆಗುತ್ತೆ ಅಂತ ಇದನ್ನು ವಿರೋಧಿಸಿ ಆಂಧ್ರದಲ್ಲಿ ಬಹುದೊಡ್ಡ ಚಳುವಳಿ ನಡೆಯಿತು. ಡ್ಯೂರಿಂಗ್ ದ 1956 ಪೀರಿಯಡ್ ಆಂಧ್ರ ಪ್ರದೇಶ್ ವಾಸ್ ಕ್ರಿಯೇಟೆಡ್ ಆನ್ ಲಿಂಗ್ವಿಸ್ಟಿಕ್ ಲೈನ್ ಇನ್ 1953. ಆ ಒಂದು ಹೋರಾಟ ನಡೆಯಿತು. ಈ ಹೋರಾಟದಲ್ಲಿ ಆಂಧ್ರ ಪ್ರದೇಶದ ಕಾಂಗ್ರೆಸ್ ಮುಖಂಡರಾದಂಥ ಪೊಟ್ಟಿ ಶ್ರೀರಾಮುಲು ಅಪರಾಧಾನಂತರ ಉಪವಾಸವನ್ನು ಕೈಗೊಂಡು ಮರಣವನ್ನು 57-58 ದಿನಗಳನ್ನು ಮರಣವನ್ನು ಕೂಡ ಹೊಂದಿದರು. ಪರಿಣಾಮವಾಗಿ ಕೋಮು ದೊಡ್ಡೂರಿ, ಅದಕ್ಕಿಂತ ಹೆಚ್ಚಾಗಿ ಬಹುದೊಡ್ಡ ದಂಗೆ ನಡೆಯಿತು ಸರ್ಕಾರದ ವಿರುದ್ಧ. ಅಂತಿಮವಾಗಿ JVP ಕಮಿಟಿ ರಚನೆಯಾಯಿತು. JVP ಕಮಿಟಿ ರಚನೆಯಾಗಿ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮ ಇವರೆಲ್ಲರೂ ಕೂಡ ಅಂತಿಮವಾಗಿ ಚರ್ಚೆ ಮಾಡಿ ಭಾರತಕ್ಕೆ ಅಥವಾ ಈ ಭಾಗದಲ್ಲಿರುವಂಥ ಜನರಿಗೆ, ಅದರಲ್ಲೂ ಆಂಧ್ರ ಪ್ರದೇಶದವರಿಗೆ ಒಂದು ರಾಜ್ಯದ ಸ್ಥಾನಮಾನ ನೀಡಬೇಕು ಅಂತೇಳಿ ಮನ್ನಣೆಯನ್ನು ಕೊಡುವಂಥ ಸನ್ನಿವೇಶಕ್ಕೋಸ್ಕರ ಯಾವ ರೀತಿಯಲ್ಲಿ ದೇಶದಲ್ಲಿ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತೇಳಿ ಅಧ್ಯಯನ ಮಾಡಲಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದರು. ಅದನ್ನು ಫಜಲ್ ಆಲಿ ಕಮಿಷನ್ ಅಥವಾ ಸ್ಟೇಟ್ ರಿಆರ್ಗನೈಜೇಷನ್ ಕಮಿಷನ್ ಅಂತಲೂ ಕೂಡ ಕರಿತೀವಿ. ಅಂತಿಮವಾಗಿ ಈ ಸಮಿತಿ ಅಧ್ಯಯನ 53ರಲ್ಲಿ ರಚನೆಯಾಗಿ 55ರ ಅವಧಿಯಲ್ಲಿ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಈ ರಿಪೋರ್ಟನ್ನು ಹೆಚ್ಚು ಕಡಿಮೆ ಕೆಲವೊಂದು ವಿಚಾರಗಳನ್ನು ABCD ಮಾದರಿಯ ರಾಜ್ಯಗಳಲ್ಲಿ ABCD ಎಂಬತಕ್ಕಂತಹ ರಾಜ್ಯಗಳನ್ನು ಕ್ರೋಢೀಕೃತಗೊಳಿಸಿ ಭಾಷೆಯ ಆಧಾರದ ಮೇಲೆ ಗಡಿಯನ್ನು ನಿರ್ಧರಿಸುವಂತಹ ಪ್ರಕ್ರಿಯೆ ನಡೆದು ಅಂತಿಮವಾಗಿ ಒಂದು ಕಾಯ್ದೆ ಜಾರಿಗೆ ಬಂತು. 31 ಆಗಸ್ಟ್ 1956ನಲ್ಲಿ ಲೆಜಿಸ್ಲೇಷನ್ ಲೈನಲ್ಲಿ ಸ್ಟೇಟ್ ರಿಆರ್ಗನೈಜೇಷನ್ ರಚನೆ ಒಂದು ಆಧಾರದ ಮೇಲೆ ರಾಜ್ಯಗಳು ರಚನೆ ಆಯಿತು. ಅಂದು 14 ರಾಜ್ಯಗಳನ್ನು ರಚನೆ ಮಾಡಿದರು. 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಿ ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನು ಕಂಡುಕೊಂಡ್ರು. ನೆಕ್ಸ್ಟ್ ಪ್ರಾಬ್ಲಮ್ ಸ್ಕೇರ್ಸಿಟಿ ಆಫ್ ಫುಡ್ ಅಥವಾ ಫುಡ್ ಪ್ರಾಬ್ಲಮ್. 8 ಮಿಲಿಯನ್ ಪೀಪಲ್ ವಾಸ್ ಮೈಗ್ರೇಟೆಡ್ ಟು ಇಂಡಿಯಾ, ಲ್ಯಾಕ್ ಆಫ್ ಫುಡ್ ಆ್ಯಂಡ್ ಫಾರ್ ಲೈವ್ಲಿಹುಡ್. ಇವರೆಲ್ಲರಿಗೂ ಕೂಡ 8 ಮಿಲಿಯನ್ ಜನರು ನಿರಾಶ್ರಿತರಾಗಿ ಬಂದಂಥವ್ರಿಗೆ ಆಶ್ರಯ ಕೊಡಬೇಕು, ಅವ್ರಿಗೆಲ್ಲರಿಗೂ ಕೂಡ ಆಹಾರ ಒದಗಿಸಬೇಕು ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಯಿತು. ನೆಹರು ಇಂಪೋರ್ಟೆಡ್ 3.5 ಮಿಲಿಯನ್ ಮೆಟ್ರಿಕ್ ಟನ್ ವೀಟ್ ಫ್ರಮ್ ರಷ್ಯಾದಿಂದ ಸುಮಾರು 3.5 ಮಿಲಿಯನ್ನಷ್ಟು ಗೋಧಿಯನ್ನು ಆಮದು ಮಾಡಿಕೊಂಡು ತಾತ್ಕಾಲಿಕವಾಗಿ ಬಗೆಹರಿಸುವ ಪ್ರಕ್ರಿಯೆ ಪ್ರಾರಂಭ. ಇಂಡಿಯನ್ ಪಾಪ್ಯುಲೇಷನ್ ಇನ್ 1947 ವಾಸ್ ಆಲ್ಮೋಸ್ಟ್
345 ಮಿಲಿಯನ್ ಇತ್ತು. ಇಂಥ ವೇಳೆಯಲ್ಲಿ ದೀಸ್ ವಾಸ್ಟ್ ಪಾಪ್ಯುಲೇಷನ್ ವಾಸ್ ಡಿವೈಡೆಡ್ ಇಂಟು ಮೆನಿ ಕ್ಯಾರಿಡ್ ಆ್ಯಂಡ್ ರಿಲೀಜಿಯಸ್. ಇದರಲ್ಲೂ ಕೂಡ ಧರ್ಮದ ಆಧಾರದ ಮೇಲೆ, ವಿವಿಧ ವಿಚಾರಗಳ ಆಧಾರದ ಮೇಲೆ ವಿಭಜನೆ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಏನನ್ನು ಆಹಾರವನ್ನು ಒದಗಿಸುವುದು ದೊಡ್ಡ ಸಮಸ್ಯೆ. ಲಾಸ್ಟ್ ಸೇಮ್ ಪೀರಿಯಡ್ನಲ್ಲಿ ಅನದರ್ ಕಾನ್ಸೆಪ್ಟು ಪ್ರಾಬ್ಲಮ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್, ಅಂದರೆ ಅಧಿಕೃತ ಭಾಷೆ ಸಂಬಂಧಪಟ್ಟಂಥದ್ದು ಯಾವುದನ್ನು ನನ್ನ ಭಾಷೆಯಾಗಿ ಸ್ವೀಕರಿಸಬೇಕು ಅನ್ನೋದು ಸಮಸ್ಯೆ ಆಯಿತು. ಪ್ಲೀಸ್ ಕ್ವೈಟ್. The problem from the south were assigned ಹಿಂದಿ ರಿಪ್ಲೇಸಿಂಗ್ ಇಂಗ್ಲೀಷ್. ಭಾರತದಲ್ಲಿ ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯಾಗಿ ಘೋಷಣೆ ಮಾಡಿದರು. ಈ ವೇಳೆಯಲ್ಲಿ ಇಂಗ್ಲೀಷ್ ಬೇಕು ಅಂತೇಳಿ ದಕ್ಷಿಣ ಭಾರತೀಯರು ಸ್ಟ್ರೈಕ್ ಮಾಡಿದರು. ದಕ್ಷಿಣದಲ್ಲಿ DMK ಪಾರ್ಟಿ ಮೆಂಬರು ರಿಸೈನ್ನು ಮಾಡಿದರು. ಸುಮಾರು 58 ಜನ ಹೋರಾಟ ಮಾಡಿ ಮರಣವನ್ನು ಹೊಂದಿದರು. ಎಲ್ಲ ಕಡೆ ದಕ್ಷಿಣ ಭಾರತೀಯರು ಹಿಂದಿ ಏರಿಕೆಯ ವಿರುದ್ಧ ಸ್ಟ್ರೈಕ್ ಮಾಡಿದರು. ಇಂಥ ವೇಳೆಯಲ್ಲಿ ಸರ್ಕಾರ ಭಾಷಾ ಆಯೋಗವನ್ನು ರಚನೆ ಮಾಡಿ ಅಂತಿಮವಾಗಿ ಹಿಂದಿ ರಾಷ್ಟ್ರೀಯ ಭಾಷೆಯಾಗಿ ಒಪ್ಪಿ ಇಂಗ್ಲೀಷನ್ನು ಪರ್ಯಾಯ ಭಾಷೆಯಾಗಿ ಘೋಷಣೆಯನ್ನು ಮಾಡಿತು. ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿವೈಡೆಡ್ ದಿ ಹಿಂದಿ ವುಡ್ ಬಿ ದಿ ನ್ಯಾಷನಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ, ಇಂಗ್ಲೀಷ್ ವುಡ್ ಬಿ ದಿ in the court official and communication language between the state and center. Okay, thank you. Next session ಉಳಿದಂಥ ಪ್ರಾಬ್ಲಮ್ಸನ್ನು ಪಾರ್ಟ್ 3ನಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.